ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಈ ವಿ ಸೋಮಣ್ಣನವರ ಟೈಮ್ ಯಾಕೋ ಖರಾಬ್ ಆಗಿದೆ ಅನಿಸುತ್ತೆ, ಟೈಮ್ ಸರಿ ಇಲ್ಲ ಅನಿಸುತ್ತೆ. ಅವ್ರು ಏನೇ ಮಾಡಲಿಕ್ಕೆ ಹೋದ್ರೆ ಆ ಕೆಲಸಗಳು ಆಗ್ತಾ ಇಲ್ಲ, ಅವ್ರ ಬಗ್ಗೆ ಟೀಕೆಗಳು ಹೆಚ್ಚಾಗ್ತಾ ಇದ್ದಾವೆ. ವಿ ಸೋಮಣ್ಣನವರು ರಾಜ್ಯ BJP ಅಧ್ಯಕ್ಷರಾಗ್ತಾರೆ ಅನ್ನೋಂಥ ಮಾತುಗಳು ಬಂತು, ಆಗಲೇ ಇಲ್ಲ. ಈಗ ಮಂತ್ರಿ ಸ್ಥಾನದಿಂದ, ಕೇಂದ್ರ ಮಂತ್ರಿ ಸ್ಥಾನದಿಂದ ಬಿಡ್ತಾರೆ ಅವ್ರನ್ನ ಅನ್ನೋ ಥರ ಮಾತುಗಳಿದೆ, ಅದೇನಂತ ಗೊತ್ತಿಲ್ಲ. ಈಗ ವಿರೋಧ ಪಕ್ಷಗಳ ಟೀಕೆಗೂ ಕೂಡ ಸೋಮಣ್ಣನವರು ಗುರಿಯಾಗಿದ್ದಾರೆ. ಸೋಮಣ್ಣನವ್ರಿಗೆ ಮಾಡ್ಲಿಕ್ಕೆ ಕೆಲಸ ಇಲ್ವಾ ಹಾಗಾದರೆ? ಹೆಸರಿಗಷ್ಟೇ ಮಂತ್ರಿನ ಸೋಮಣ್ಣ. ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಕೇಂದ್ರ ಮಂತ್ರಿ ವಿ ಸೋಮಣ್ಣ ಕೆಲಸವಿಲ್ಲದ ಮಂತ್ರಿ. ಅವರು ಹೆಸರಿಗಷ್ಟೇ ಮಂತ್ರಿ, ಅವರಿಂದ ಏನು ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಆರೋಪಗಳು ಇಂದು ನೆನೆಯದಲ್ಲ. ಈ ಆರೋಪಗಳಿಗೆ ಇಂಬು ಕೊಡುವಂತೆ ವಿ ಸೋಮಣ್ಣನವರೇ ಒಂದು ಬಾರಿ ಅವರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಕ್ಕೆ ಹೋಗಿದ್ರು ಅನ್ನುವಂಥ ವರದಿಗಳು ಬಂದಿದ್ವು. ಕೇಂದ್ರ ರೈಲ್ವೆ ಮಂತ್ರಿಗಳು ಈ ಸೋಮಣ್ಣನವರು ಕೊಟ್ಟಿರೋ ಪ್ರಪೋಸಲ್ ಒಂದನ್ನು ಅಪ್ರೂವಲ್ ಮಾಡಲ್ಲ, ಅವರು ಯಡಿಯೂರಪ್ಪನವ್ರಿಗೆ ಹತ್ತಿರದಲ್ಲಿದ್ದಾರೆ, ಯಡಿಯೂರಪ್ಪನವ್ರು ಹೇಳಿದರೆ ಮಾತ್ರ ಮಾಡ್ತಾರೆ ಅನ್ನುವಂತಹ ಆರೋಪಗಳನ್ನು ಸ್ವತಃ ವಿ ಸೋಮಣ್ಣ ಮಾಡಿದರು. ಆದರೆ ಅದು ಏನೋ ಪ್ಯಾಚ್ ಆಗಿ ಅದಾದಮೇಲೆ ರಾಜೀನಾಮೆನ ಕೊಡಲ್ಲ ಅನ್ನುವಂಥ ಹೇಳಿಕೆಯನ್ನು ಅವ್ರು ಕೊಟ್ಟಿದ್ದರು. ಎಲ್ಲವೂ ಸರಿ ಹೋಯಿತು ಅನ್ನೋ ಸಂದರ್ಭದಲ್ಲೇ ಈಗ ದಾವಣಗೆರೆ ಬಾಗಲಕೋಟೆ ಉಪಚುನಾವಣೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಬಾಂಬನ್ನು ಹಾಕಿದ್ದಾರೆ ಸೋಮಣ್ಣನವ್ರ ಬಗ್ಗೆ. ಅಷ್ಟಕ್ಕೂ ಸೋಮಣ್ಣ ಮಾಡಿರೋ ಪ್ರಮಾದ ಏನು? ಸಿದ್ದರಾಮಯ್ಯನವರು ಆ ರೀತಿ ಯಾಕೆ ಹೇಳಿದರು? ಹೈಕಮಾಂಡ್ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು. ಸೋಮಣ್ಣ ಯಾರು? BJPನಲ್ಲಿ ಇರ್ತಕ್ಕಂಥ ಕೆಲಸ ಇಲ್ಲದೆ ಇರತಕ್ಕಂಥ ಮಂತ್ರಿ. ಎಸ್ ವೀಕ್ಷಕರೇ, ವಿ ಸೋಮಣ್ಣ ಮಾಡಲು ಕೆಲಸವಿಲ್ಲದಿರುವಂತಹ ಹೆಸರಿಗಷ್ಟೇ ಇರುವ ಮಂತ್ರಿ ಅಂತ ಸಿದ್ದರಾಮಯ್ಯನವರು ಹರಿಹಾಯ್ದಿದ್ದಾರೆ. ಯಾಕೆ ಅಷ್ಟಕ್ಕೂ ಸೋಮಣ್ಣನವರ ವಿರುದ್ಧ ಸಿದ್ದರಾಮಯ್ಯನವರು ಹರಿಹಾಯ್ದರು ಅಂದರೆ, ಕೇಂದ್ರ ಮಂತ್ರಿಗಳು ರಾಜ್ಯಕ್ಕೆ ಏನಾದರೂ ಕೆಲಸವನ್ನು ಮಾಡಬೇಕು, ಮಾಡಿಲ್ಲ. ಆದರೂ ಕೂಡ ಉಪಚುನಾವಣೆಯಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು, ರಾಜ್ಯ ಸರ್ಕಾರದ ಬಗ್ಗೆ ಆರೋಪಗಳನ್ನು ಮಾಡ್ತಾ ಇದ್ರು ಸೋಮಣ್ಣ. ಹಾಗಾಗಿ ಸೋಮಣ್ಣನವರು ಕೇಂದ್ರ ಮಂತ್ರಿಯಾಗಿ ಅವರ ಕೆಲಸವನ್ನು ಮಾಡಲಿ, ರಾಜ್ಯ ಸರ್ಕಾರದ ಬಗ್ಗೆ ಟೀಕೆ ಟಿಪ್ಪಣಿಗಳು ಆಮೇಲೆ ಮಾಡಲಿ, ಸೋಮಣ್ಣ ಹೆಸರಿಗಷ್ಟೇ ಮಂತ್ರಿ, ಅವ್ರಿಗೆ ಮಾಡಲಿಕ್ಕೆ ಕೆಲಸ ಇಲ್ಲ ಅನ್ನುವಂಥ ಮಾತುಗಳನ್ನು ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದಾರೆ. ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಬಗ್ಗೆ ಆರೋಪ ಮಾಡಿರುವಂಥ ಸೋಮಣ್ಣನವರಿಗೆ ಈಗ ಕಾಂಗ್ರೆಸ್ ಸರಿಯಾಗಿ ತಿರುಗೇಟು ಕೊಟ್ಟಿದೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮಾಡಲಿಕ್ಕೆ ಕೆಲಸ ಇಲ್ಲದಿರುವಂತಹ ಮಂತ್ರಿ ಸೋಮಣ್ಣ ಅಂತ ಹೇಳಿದ್ದಾರೆ. ಕೆಲಸ ಇಲ್ಲದೆ ಇರತಕ್ಕಂಥ ಮಂತ್ರಿ ಅವ್ರು, ನಿಮ್ಗೆ ಗೊತ್ತಾ? ನಿಮಗೆ ಸ್ಟೇಟ್ ಮಿನಿಸ್ಟರ್, ಅವ್ರು ಯಾವ ಫೈಲು ಹೋಗಲ್ಲ. ಈ ಉಪಚುನಾವಣೆಯಲ್ಲಿ ಟೀಕೆ ಟಿಪ್ಪಣಿಗಳು ಜೋರಾಗಿವೆ, ವೈಯಕ್ತಿಕವಾಗಿಯೂ ಕೂಡ ನಿಂದನೆಗಳು ಶುರುವಾಗ್ತಾ ಇದ್ದಾವೆ. ಪ್ರತಾಪ್ ಸಿಂಹ, ಪ್ರದೀಪ್ ಈಶ್ವರ್ ಅಂತವರು ಹಲವಾರು ವೈಯಕ್ತಿಕ ನಿಂದನೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಈಗ ಹೊಸ ಸೇರ್ಪಡೆ ವಿ ಸೋಮಣ್ಣ. ಹಾಗಾದರೆ ಸೋಮಣ್ಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತಿನ ಬಾಣಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ, ಅವರ ಕೆಲಸದ ಮುಖಾಂತರ ಯಾವ ರೀತಿ ಸಮರ್ಥಿಸ್ಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇದಾಗಿತ್ತು ಸೋಮಣ್ಣ ಕೆಲಸವಿಲ್ಲದ ಮಂತ್ರಿ ಅನ್ನೋ ವಿಶೇಷ ಕಾರ್ಯಕ್ರಮ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ನೀವು ಬನ್ನಿ, ನಾನು ಕೆಲಸ ಇಲ್ದೇವನ, ಸಿದ್ದರಾಮಯ್ಯ ಕೆಲಸ ಇಲ್ದೇವದನ್ನ ಮಾಹಿತಿಯನ್ನು ಕೊಟ್ಟು ಅಂಕಿಅಂಶಗಳನ್ನು ಕೊಡ್ತೀನಿ. ಆಮೇಲೆ ನೀವೇ ತೀರ್ಮಾನ ಮಾಡಿ. ಒಂದಿನ ಸಿದ್ದರಾಮಯ್ಯನವ್ರಿಗೆ ಹೇಳಿ, ಚುನಾವಣೆ ಮುಗಿದ ಮೇಲೆ ನಮ್ಮ ಕಚೇರಿಗೆ ಬಂದು ಅವರು 1 ಗಂಟೆ ಇರಲಿ, ನಾನು ಅವ್ರ ಕಚೇರಿಯಲ್ಲಿ 1 ತಿಂಗಳಿರ್ತೀನಿ.